ಮೈಕ್ರೋ ಫೈನಾನ್ಸಲ್ಲಿ ಏನು ಈ ಸಾವಾಗಿದೆ ಮತ್ತು ಊರುಗಳನ್ನು ಬಿಟ್ಟಿದ್ದಾರೆ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಅವರೇ, ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವು 60 ಕೋಟಿ ಕೊಟ್ಟಿದ್ರಿ ವ್ಯಾಪಾರ ಮಾಡೋಕ್ಕೆ, ಇದನ್ನು ಸಾಲ ಕೊಡ್ತಾ ಇದ್ರಿ, ನೀವು ಅದರಲ್ಲಿ 20 ಕೋಟಿ ಕಡಿಮೆ ಮಾಡಿದ್ದೀರಾ. ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಅಂಬೇಡ್ಕರ್ ನಾವು 100 ಕೋಟಿ ಕೊಟ್ಟಿದ್ರಿ, ನೀವು 45 ಕೋಟಿ ಕೊಟ್ಟಿದ್ದೀರಾ. 55 ಕೋಟಿ ಶಾರ್ಟೇಜು, ಅಂದರೆ 55% ಶಾರ್ಟೇಜು. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮೈಕ್ರೋ ಫೈನಾನ್ಸು ಆತ್ಮಹತ್ಯೆಗಳು ಇವಾಗೇ ಹೆಂಗೆ ಬಂದ್ಬಿಟ್ಟು ಸಡನ್ನಾಗಿ ಹೆಂಗೆ ಬಂದ್ಬಿಟ್ಟು? ಇಷ್ಟು ವರ್ಷ ಹಾಕಿರಲಿಲ್ಲ, ಬೇರೆ ಸರ್ಕಾರಗಳಿತ್ತಲ್ಲ ಅವಾಗ ಈ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಸರಣಿ ಸಾವುಗಳು ಬಂದಿತ್ತಾ? ಈಗಲೇ ಯಾಕೆ ಬಂದಿದೆ? ಅಂದರೆ ಸರ್ಕಾರ ಪಾಪರಾಗಿ ದಿವಾಳಿಯಾಗಿ ಯಾರಿಗೆ ಲೋನ್ ಕೊಡಬೇಕಾಯಿತು ಸರ್ಕಾರದಿಂದ 1055 ಕೋಟಿ ಲೋನ್ ಹೋಗಬೇಕಾಯಿತು, ಅದು ತಪ್ಪೋಗಿದೆ ಪ್ರತಿ ವರ್ಷ. ಅದಕ್ಕೋಸ್ಕರ ಆ 1055 ಕೋಟಿನ ಈ ಮೈಕ್ರೋ ಫೈನಾನ್ಸ್ ದಂಧೆಕೋರರು ಕಬಳಿಕೆ ಮಾಡ್ಕೊಂಡು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ನಿಮ್ಮ ಫೇಲೂರು, ನೀವು ಮಾಡಿರೋಂಥ ಪಾಪಕ್ಕೋಸ್ಕರ ಇವತ್ತು ಈ ಆತ್ಮಹತ್ಯೆಗಳು ಆಗ್ತಾ ಇದೆ. ಎಂಟೈರ್ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ, ದಿವಾಳಿಯಾಗಿರೋದು. ಅಲ್ಲಿನ MLAಗಳು, ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿಗೆ 2 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಲ್ಲೂ ಹಾಕಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನು ಉದಾಹರಣೆ ಏನು ಬೇಕಾಗಿದೆ?